ವೇದಿಕೆ ಮೇಲೆ ಇರುವ ಹಿರಿಯರಿಗೂ ಮತ್ತೆ ನನ್ನ ಸಹೋದರ ಸಹೋದರಿಯರಿಗೂ ಮತ್ತೆ ಹಿರಿಯರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ನಾವು ಇವತ್ತು ಆನೇಕಲ್ ಭಾಗದಿಂದ ಬಂದಿದ್ದೀವಿ. ಆನೇಕಲ್ ಭಾಗದಲ್ಲಿ 2532 ಎಕರೆ ಅಕ್ವಿಸೇಷನ್ ಭೂ ಸ್ವಾಧೀನ ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮಲ್ಲಿ 4 ಹಂತದ KHB ಆಗಿದೆ. ಇದಕ್ಕೆ ನಾವು 25,000 ಎಕರೆ ಜಮೀನನ್ನು ಕೊಟ್ಟಿದ್ದೀವಿ. ಇದು ಸಾಲದು ಅಂತ 6 ಕೈಗಾರಿಕೆಗಳಿದ್ದಾವೆ. ಇದು ಸಾಲದು ಅಂತ ನಮ್ಮ ಕೆರೆಗೆ ನಾವು ಏನು ಜಮೀನನ್ನು ಕೊಟ್ಟಿದ್ದೀವಲ್ಲ ಕೈಗಾರಿಕೆಗಳಿಗೆ, ಈ ಕೆರೆಯ ನೀರನ್ನು ಆ ನೀರುಗಳನ್ನು ನಮ್ಮ ಕೆರೆಗೆ ತಲುಪಿಸಿ ಕಲುಷಿತ ಮಾಡಿದ್ದಾರೆ. ಅದು ಸಾಲದು ಅಂತ 600 + 700 ಎಕರೆ ಅಷ್ಟು ಕೆರೆಗಳನ್ನ ಹಾಳು ಮಾಡಿದ ಅಲ್ದಿರ ಇನ್ನು 300 ಎಕರೆಯಷ್ಟು ಭೂಮಿಗೆ ಇವರು ಕಾರ್ಖಾನೆಗಳಿಂದ ಬರುತ್ತಿರುವ ಕಲುಷಿತ ನೀರನ್ನು ಬಿಟ್ಟು ಆ ಭೂಮಿಯನ್ನು ಬರಡಾಗಿ ಮಾಡ್ತಾ ಇದ್ದಾರೆ. ಅದನ್ನು ಸಹ ನಾವು ಸಹಿಸಿಕೊಂಡು ಇದ್ದಾಗ ಇನ್ನು 2532 ಎಕರೆ ಏನಿದೆ ಇದು ನಮಗೆ ಉಸಿರಾಡ್ಲಿಕ್ಕೆ ಅಂತ ಇರುವಂತಹ ಜಾಗ. ಈಗ ಇಂತಹ ಜಾಗಕ್ಕೆ ಇವರು KIDB ಅನ್ನೋ ದಳ್ಳಾಳಿ ಸಮಸ್ಯೆ ಮತ್ತೆ ದರೋಡುಕೋರು ಸಮಸ್ಯೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು KIDB ಅಂತ ತುಂಬಾ ಚೆನ್ನಾಗಿ ಹೆಸರಿಟ್ಕೊಂಡಿದ್ದಾರೆ. ಇವರು ನಮಗೋಸ್ಕರ ಏನು ಕೆಲಸ ಮಾಡ್ತಾ ಇಲ್ಲ. ಇವರು ಮಾಡ್ತಾ ಇರೋದು ರಾಜಕಾರಣಿಗಳಿಗೆ ಮತ್ತೆ ಕಾರ್ಪೊರೇಟ್ ಕಂಪನಿಗಳಿಗೋಸ್ಕರ KIDB ಅನ್ನೋದು ಕೆಲಸ ಮಾಡ್ತಾ ಇರೋದು. ಇದನ್ನ ನಾವು ತಲೆಯಲ್ಲಿ ಇಟ್ಕೊಳ್ಬೇಕು. ಇವತ್ತು ಯಾವುದೇ ಒಂದು ಅಧಿಕಾರಿಗಳು ಬಂದಾಗ ಅವರು ನಮ್ಮ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅವರು ನಮ್ಮನ್ನ ಮನವೊಲಿಸ್ತಾ ಇಲ್ಲ. ನಮ್ಮ ಜಮೀನುಗಳನ್ನ ತಗೊಳ್ಳೋದಕ್ಕೆ ಉಪಾಯಗಳು ಮಾಡ್ತಾ ಇರೋದು. ಇದನ್ನ ನಾವು ನೆನ್ಪಿಟ್ಕೊಳ್ಬೇಕು. ಇದು ಸಾಲದು ಅಂತ BJP ಅವ್ರು ಹೇಳ್ತಾರೆ. ಅಚ್ಚೇ ದಿನ್ ನೋಡ್ತಾ ಇದೀವಿ. ಅಚ್ಚೇ ದಿನ್ ಇದೇನಾ ಅಚ್ಚೇ ದಿನ್? ನಿಮ್ಗೆ ಒಳ್ಳೆ ದಿನಗಳು ಬರುತ್ತೆ ಅಂದ್ರೆ ರೈತರ ಬೀದಿಗೆ ಬಂದ್ವಿ. ಇದು ಸಾಲದು ಅಂತ ನಮ್ಮ ರಾಜ್ಯ ಸರ್ಕಾರದವರು ನಿಮ್ಮ ರೈತರ ಭೂಮಿಗಳನ್ನು ಬಿಡ್ತೀವಿ, ಅಕ್ವಿಸೇಷನ್ ಮಾಡೋದಿಲ್ಲ ಅಂತ ಬಂದ್ರು. ಏನ್ ಮಾಡಿದ್ದಾರೆ? ಇಷ್ಟು ರೈತರು ನಾವು ಕೂತಿದೀವಿ. ಇವತ್ತು ಬಿಡದಿ ಭಾಗದ 9,500 ಎಕರೆ ಮತ್ತೆ ಆನೇಕಲ್ ಭಾಗದ 2,500 ಎಕರೆ ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸಿದ ನಮ್ಮ ಮುಖ್ಯಮಂತ್ರಿಗಳಾಗಲಿ ನಮ್ಮ ಮಂತ್ರಿಗಳಾಗ್ಲಿ ಎಲ್ಲೋಗಿದ್ದೀರಪ್ಪ? ಹಿಂದುತ್ವ ಇದು ಸಾಲದು ಅಂತ ಹಿಂದುತ್ವ. ನಮ್ಮಲ್ಲಿ ಜಮೀನು ಹೋಗಿರೋದು ಎಷ್ಟು ಜನ ಹಿಂದೂಗಳಿಲ್ಲ? ನಾವೆಲ್ಲ ಕಾಣಿಸ್ತಾ ಇಲ್ವಾ? ನಾವು ಮನುಷ್ಯರಲ್ವಾ? ಏನಾದ್ರೂ ಮಾತಾಡಿದ್ರೆ ಮಹಿಳಾ ಮತ್ತು ಮಕ್ಕಳ ಸಚಿವರು ಇಷ್ಟು ಜನ ಮಹಿಳೆಯರು ನಾವಿವತ್ತು ಬೀದಿಗೆ ಬಂದಿದ್ದೀವಿ. ಎಲ್ಲೋಗಿದ್ದೀರಾ ನೀವೆಲ್ಲ? ಓಟ್ ಬೇಕು ಅಂದ್ರೆ ಮಾತ್ರ ರೈತರ ಮಕ್ಕಳು ಬಡವರು ನೆನಪು ಬರ್ತೀವಾ? ಇಲ್ಲಾಂದ್ರೆ ನಾವೆಲ್ಲ ನೆನಪಿಗೆ ಬರೋದಿಲ್ವಾ? ಇನ್ನು DK ಶಿವಕುಮಾರ್ ಅವರು ತುಂಬಾ ಪ್ರಬುದ್ಧ ವ್ಯಕ್ತಿಗಳು, ಮಾತಾಡಬಾರ್ದು, ಅವ್ರ ಬಗ್ಗೆ ಕೇಸ್ ಆಗ್ತಿದೆ ಅಂತೆಲ್ಲ ಹೇಳ್ತಿರ್ತಾರೆ. ನಮ್ಮ ಬಿಡದಿ ಭಾಗದ ರೈತರು ಹೋಗಿ ಕೇಳಲಿಕ್ಕೆ ಹೋದ್ರೆ ಕಷ್ಟ. ನೀವು ರೈತರಲ್ಲ, ಯಾವುದೋ ಪಕ್ಷದವರು ಬಂದಿದ್ದೀರಾ, ನನಗೆ ಗೊತ್ತು, ಕಂಡಿದ್ದೀನಿ, ಕುತ್ಕೊಳ್ಳಿ, ನಿಮ್ಮ ಕೈಯಲ್ಲಿ ಏನಾಗುತ್ತೆ ಧಿಕ್ಕಾರ ಕೂಗೋದು ಬಿಟ್ರೆ ಬೇರೆ ಏನೋ ಆಗೋದಿಲ್ಲ ಅಂತ ಹೇಳಿದ್ರು. ಇವತ್ತು ನಾವಿಲ್ಲೆಲ್ಲ ಬಂದಿದೀವಿ ಅಲ್ವಾ? ಇಷ್ಟು ಇದಾಗಿದೆ. ಮುಂದೊಂದು ದಿನ ವಿಧಾನಸೌಧ ಮುಂದೆ ಹೋಗಿ ಕುತ್ಕೊಳ್ಳೋಷ್ಟು ತಾಕತ್ತು ನಮ್ಮ ರೈತರಿಗೆ ಇಲ್ವಾ? ರೈತರು ಮನಸ್ಸು ಮಾಡಿದ್ರೆ ಏನಾದ್ರೂ ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಇವತ್ತು ಸಂಯುಕ್ತ ಕರ್ನಾಟಕ ಇವತ್ತು ಏನು ಆಯೋಜನೆ ಮಾಡಿದೆ, ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲಾ ರೈತರುಗಳು ಸಾಕ್ಷಿ. ಮುಂದೊಂದು ದಿನ ರೈತ ರಾಜನಾಗ್ತಾನೆ ಅಂತ ನಾ ಈ ವೇದಿಕೆ ಮೂಲ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರನ್ನು ಕೆಣಕಿದರೆ ಅವನು ಯಾವ ತರ ತಕ್ಕ ಉತ್ತರ ರಾಜಕಾರಣಿಗಳಿಗೆ ಕೊಡಬೇಕು ಅಷ್ಟು ತಾಕತ್ತು ನಮ್ಮ ರೈತರಲ್ಲಿದೆ. ರೈತರ ಹೆಣ್ಣು ಮಕ್ಕಳು ಒಬ್ಬೊಬ್ಬರು ಒಂದೊಂದು ಸ್ವಾಭಿಮಾನದ ಕಿಡಿಯಾಗಿ ನಿಮ್ಮ ರಾಜಕಾರಣವನ್ನು ಸುಡುವ ದಿನ ಮುಂದೊಂದಿನ ಕಾದಿದೆ. ಇದೇ ಹೆಣ್ಣು ಮಕ್ಕಳು ಬರ್ತೀವಿ ವಿಧಾನಸೌಧ ಹತ್ರ, ತಡಿ ನೋಡೋಣ. ನೀವು ಇವತ್ತು ಬರ್ಲಿ, ಯಾವುದೇ ಒಬ್ಬ ಮಂತ್ರಿಗಳಾಗ್ಲಿ ಮುಖ್ಯಮಂತ್ರಿಗಳಾಗ್ಲಿ ಬನ್ನಿ ನಮ್ಮ ಊರುಗಳಿಗೆ ಬಂದು ನೋಡಿ. ಆ ನಂತರ ನಿಮ್ಮ ಅಕ್ವಿಸೇಷನ್ ಆಗ್ಲಿ ಏನಿದೆಯೋ ಅದನ್ನ ಮಾಡಿ. ಯಾಕೆ ರೈತರ ಹತ್ರ ಮಾತಾಡೋ ಅಷ್ಟು ಧೈರ್ಯ ನಿಮ್ಗಿಲ್ವಾ ಸ್ವಾಮಿ? ರೈತರು ಏನೋ ಬಿಟ್ಟಿಯಾಗಿ ಬಿಟ್ಟಿದೀವ ನಾವು? ರೈತರ ಬಗ್ಗೆ ಮಾತಾಡಬೇಕು ಅಂದ್ರೆ ಎಷ್ಟೆಲ್ಲ ನೀವು ಕೀಳಾಗಿ ಮಾತಾಡ್ತೀರಾ. ಇವತ್ತು ರೈತನ ಬಟ್ಟೆ ಉಡುಗೆ ತೊಡೆಗಳ ಬಗ್ಗೆ ಕಾಮೆಂಟ್ ಮಾಡೋ ರಾಜಕಾರಣಿಗಳಿದ್ದಾರೆ ಇಲ್ಲಿ. ರಾಜಕಾರಣಿಗಳಿಗೆ ನಿಮ್ಗೇನು ಇದೇ ತರ ಯೂನಿಫಾರ್ಮ್ ಹಾಕೊಂಡು ತಿರುಗಬೇಕು ಅಂತ ಹೇಳಿದಾಗ ನೀವು ಅದೇ ಯೂನಿಫಾರ್ಮ್ ಅಲ್ಲಿ ತಿರುಗ್ತಾ ಇದ್ದೀರಾ ಸ್ವಾಮಿ? ರೈತನ ಬಗ್ಗೆ ಮಾತಾಡ್ಲಿಕ್ಕೆ ನೀವು? ರೈತ ಹೊಟ್ಟೆ ಬಟ್ಟೆ ಕಟ್ಟಿ ಇವತ್ತು ಅವ್ರಿಗಿಲ್ಲ ಅಂದ್ರೂ ನಿಮ್ಗೆ ತಂದು ಹಾಕ್ತಿದ್ದಾನೆ, ಅದು ಅವನ ತಾಕತ್ತು. ಇವತ್ತು ರೈತ ಏನಾದ್ರೂ ಅವನು ಬೆಳೆದಿದ್ದು ಕೊಡ್ಲಿಲ್ಲ ಅಂದ್ರೆ ರಾಜಕಾರಣಿಗಳೆಲ್ಲ ಹೋಗ್ತಾರೆ. ಸಿರಿಧಾನ್ಯಗಳು ಅಂತೆಲ್ಲ ಹೇಳ್ತಾರೆ ಅಲ್ವಾ? ಯಾರು ಬೆಳಿತಿರೋದು? ನಾವು ರೈತರು ಬೆಳಿತಾ ಇರೋದು ಇವತ್ತು.
ಇವತ್ತು ಅದೇ ರೈತ ಕೈ ಕಟ್ಟಿ ಕುಳಿತ್ರೆ ರಾಜಕಾರಣ ನಡಿಬಹುದು, ಆದ್ರೆ ತಿನ್ಲಿಕ್ಕೆ ಊಟ ಇಲ್ದಿರ ನೀವು ರಾಜಕಾರಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ನೆನ್ಪಿಟ್ಕೊಳ್ಳಿ. ಇವತ್ತು ಇಷ್ಟು ಜನ ನಾವು ಒಗ್ಗೂಡಿದೀವಿ, ನಮಗೆ ಸಂಯುಕ್ತ ಕರ್ನಾಟಕ, ನಾವು ನಿಮ್ಮೊಂದಿಗೆ ಇದ್ದೀವಿ ಅಂತ ಅವರು ಬೆಂಬಲ ಕೊಟ್ಟಾಗ ನಾವೆಲ್ಲ ರೈತರು ಸೇರಿ ಹೇಳೋಣ, ಮುಂದೊಂದು ದಿನ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ ಅಂತ ಎಲ್ಲಾರು ಇಲ್ಲಿ ನಮ್ಗೆ ಮಾತು ಕೊಡಿ. ಅಷ್ಟು ಹೆಣ್ಣು ಮಕ್ಕಳು ಹೋಗ್ಬೇಕು. ಫಸ್ಟ್ ಗಂಡು ಮಕ್ಕಳು ಬಂದ್ರೆ ತಾನೇ ಇವರು ಇಲ್ದ ಇರೋ ಕೇಸಿಗಳು ಹಾಕೋದು. ಹೆಣ್ಣು ಮಕ್ಕಳು ರಣ ಚಂಡಿಗಳಾಗಿ ಪರ್ಕೆಗಳು ತಗೊಂಡು ಬನ್ನಿ. ನಮ್ಮ ರಾಜ್ಯದಲ್ಲಿರುವ ಕಸವನ್ನು ನಾವೇ ಗುಡಿಸೋಣ. ಆ ಕೆಲಸ ನಾವು ಮಾಡಬಹುದಾ? ಮನೆಗಳಲ್ಲಿ ಕಸ ಗುಡಿಸೋ ಹೆಣ್ಮಕ್ಳು ಬೀದಿಯಲ್ಲಿರೋ ರಾಜಕಾಟಿಗಳನ್ನೇ ಗುಡಿಸೋದಕ್ಕಾಗೋದಿಲ್ವಾ? ಇದನ್ನ ನಾವು ಮಂದಟ್ಟಿಟ್ಕೊಂಡು ನಮ್ಮ ಶಕ್ತಿಯನ್ನು ಎಲ್ಲಿ ಕುಗ್ಗೂಡದೆ ಎಲ್ಲರೂ ಒಟ್ಟಿಗೆ ಗೂಡಿ ನಮ್ಮ ಹೋರಾಟವನ್ನು ಮುಂದೆ ತಗೊಂಡು ಹೋಗೋಣ ಅನ್ನೋದು ನನ್ನ ಅನಿಸಿಕೆ. ಇಷ್ಟೆಲ್ಲ ಸಾಲದು ಅಂತ ಕಾರ್ಖಾನೆಗಳೀಗ ಕಾರ್ಪೊರೇಟ್ ಆಫೀಸುಗಳು, ಸ್ವಾಮಿ ನೀವು ಮನೆಗೊಂದೊಂದು ಉದ್ಯೋಗ ಕೊಡ್ತೀರಾ, ಅದೇ ನಮ್ಮ ರೈತರು ಮನೆಯಲ್ಲಿ 5 ಜನ ಇದ್ರೆ 5 ಜನಕ್ಕೂ ಉದ್ಯೋಗಗಳನ್ನು ಕೊಡ್ತೀವಿ. ಭೂಮಿ ಇಲ್ಲದೆ ಇರೋರ್ಗೂ ಸಹ ಅಷ್ಟು ಜನಕ್ಕೂ ನಾವು ಉದ್ಯೋಗಗಳನ್ನ ಕೊಡ್ತಾ ಇದ್ದೀವಿ. ಕಾರ್ಪೊರೇಟ್ ಕೊಡು 5,000 10,000 ಎಂಜಿಲ್ ಕಾದಿಗೆ ನಾವು ಆಸೆ ಪಡ್ತಿಲ್ಲ. ನಮ್ಮ ಕಷ್ಟ, ನಾವು ರಾಜರಂತೆ ನಮ್ಮ ಹೊಲಗಳಲ್ಲಿ ದುಡಿತಾ ಇದ್ದೀವಿ. ನಾವೇ ರಾಜರು, ನಮ್ಮನ್ನು ಯಾರು ಕೇಳೋರಿಲ್ಲ. ಆ ಮಟ್ಟಿಗೆಯಲ್ಲಿ ನಾವಿವತ್ತು ರೈತರು ಬೆಳೆದು ನಿಂತಿದ್ದೀವಿ. ಇಂಥದನ್ನ ನೀವು ಬಿಟ್ಟು ಏನ್ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ದೀರಾ? ಉದ್ಯೋಗ ಸೃಷ್ಟಿ ಯಾರಿಗೆ ಬೇಕು? ಉದ್ಯೋಗ ಸೃಷ್ಟಿ ಬೇಕಾ ನಿಮ್ಗೆಲ್ಲ? ಉದ್ಯೋಗ ಸೃಷ್ಟಿ ಯಾಕೆ ನಮ್ಮ ಕೈಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ? ಉದ್ಯೋಗ ನಾವು ಮಾಡ್ತಿರೋದೆಲ್ಲ ಉದ್ಯೋಗ ಅಲ್ವಾ? ಇಷ್ಟನ್ನೆಲ್ಲ ಸಾಲದಿರ ನಮ್ಮ ರಾಜಕಾರಣಿಗಳು ನಮ್ಮ ಮೇಲೆ ಇಷ್ಟೆಲ್ಲ ಹೊರಿಸ್ತಾ ಇದಾರಲ್ಲ, ಮುಂದೊಂದು ದಿನ ನಾವು ಇಲ್ಲೇ ಬಂದು ರಾಜಕಾರಣಿಗಳನ್ನ ಪರ್ಕೆ ತಗೊಂಡು ಹೋಗ್ಲಾಡಿಸ್ತೀವಿ ಅಂತ ಈ ವೇದಿಕೆ ಮೂಲಕ ನಾನು ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ಅವ್ರನ್ನ ಕಿತ್ತು ಅವರ ರಾಜಕಾರಣ ನಾವು ಉಳಿಸ್ಬೇಡ. ರೈತರ ಶಕ್ತಿ ಏನು ಅಂತ ಇಲ್ಲಿ ರಾಜ್ಯ ಸರ್ಕಾರಕ್ಕೆ, ಅಲ್ಲಿ ಕೇಂದ್ರ ಸರ್ಕಾರಕ್ಕೆ ಎರಡಕ್ಕೂ ನಾವು ತೋರಿಸುವಂತ ಕ್ಷಣ ಬರಬೇಕು. ಅಂತ ತಾಕತ್ತು ನಮ್ಮಲ್ಲಿ ಇರಬೇಕು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ಸಂಯುಕ್ತ ಕರ್ನಾಟಕಕ್ಕೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ನಮ್ಮ ಭೂಮಿ ಅವರಿಗೆ ಧನ್ಯವಾದಗಳು. ಮುಂದೆ